ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಮಣಿಕಂಠ. ನನ್ನ ಯೂಟ್ಯೂಬ್ ಚಾನಲ್ ಥ್ರೋಟಲ್ ಮಣಿಗೆ ನಿಮ್ಗೆಲ್ಲ ಸ್ವಾಗತ. ಸೊ ಮತ್ತೊಂದು ಹೊಸ ಸಂಚಿಕೆ. ನೀವೆಲ್ಲ ಅನ್ಕೊಂಡೇ ಇರ್ತೀರಾ ಸುತ್ತಮುತ್ತಲು ಕೂಡ ಹಸಿರಿದೆ ಅಂದ್ರೆ ಎಲ್ಲೋ ಟ್ರೆಕ್ಕಿಂಗಿಗೆ ಹೊರಟಿದ್ದಾನೇನೋ ಅಥವಾ ಯಾವ್ದೋ ಫಾಲ್ಸ್ ನೋಡ್ಲಿಕ್ಕೆ ಹೋಗ್ತಿದ್ದಾನೇನೋ ಅಂತ ಅನ್ಕೊಳ್ತಿರ್ಬಹುದು. ಹೌದು, ನಿಜವಾಗ್ಲೂ ಹೌದು. ಮತ್ತೊಂದು ಚಾರಣ. ಇದು ಅಂತಿಂತ ಚಾರಣ ಅಲ್ಲ. ಇವತ್ತಿನವರೆಗೆ ನಾನು ಯಾವ ಚಾರಣಗಳನ್ನೆಲ್ಲ ಮಾಡಿದ್ದೇನೋ ಅದೆಲ್ಲದಕ್ಕಿಂತ ತುಂಬಾ ಟಫೆಸ್ಟ್ ಚಾರಣ ಇದಾಗಿರುತ್ತೆ. ಇಷ್ಟು ದಿನ ಚಾರಣ ಮಾಡುವಾಗ ನನ್ನನ್ನು ನಾನೇ ಮರಿತಾ ಇದ್ದೆ. ಆದ್ರೆ ಈ ಚಾರಣ ಮಾಡುವಾಗ ಈ ಎರಡೂ ಕೈಗಳಲ್ಲಿ ನನ್ನ ಜೀವವನ್ನ ಇಟ್ಕೊಂಡು ಚಾರಣ ಮಾಡ್ಬೇಕಾಗತ್ತೆ. ಇದೇನು ನಾನು ಒಬ್ನೇ ಮಾಡ್ತಾ ಇಲ್ಲ. ಪ್ರತಿನಿತ್ಯ ಹಲವಾರು ಜನ ತಮ್ಮ ಜೀವಗಳನ್ನ ಕೈಯಲ್ಲಿ ಇಟ್ಕೊಂಡು ಆ ಚಾರಣವನ್ನ ಮಾಡ್ತಾ ಇದ್ದಾರೆ. ತುಂಬಾ ಕಷ್ಟ ಅನಿಸ್ತಿದೆ, ಯಾಕೋ ಸಾಕಾಯ್ತಂತ ಅನಿಸ್ತಿದೆ. ಈ ಚಾರಣ ನಾನು ಕೂಡ ಪ್ರತಿನಿತ್ಯ ಮಾಡ್ತಾ ಇದ್ದೇನೆ. ಆದರೆ ಈ ವಿಡಿಯೋ ಮಾಡಲಿಕ್ಕೆ ಪ್ರಮುಖ ಉದ್ದೇಶ ಏನಂದರೆ, ನಿನ್ನೆಯ ದಿನ ನಾನು ನನ್ನ ಕಾಲನ್ನೇ ಕಳ್ಕೊಳ್ತಿದ್ದೆ. ಅಂತಹ ಚಾರಣದ ದಾರಿ ಇದು. ಹಾಗಾದರೆ ಈ ಚಾರಣವನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಚಾರಣದ ದಾರಿ ಇಲ್ಲಿರೋದಲ್ಲ, ಹೇಳ್ತೇನೆ ನೋಡಿ. ನಾನು ಹೇಳಿರೋ ಚಾರಣ ಇದೆ, ಸಂತೆಕಟ್ಟೆಯ ಚಾರಣ. ಸೊ ಮಳೆ ಬಂದಾಗ ಹೊಂಡದಲ್ಲಿರುವಂತಹ ನೀರು, ಇದೇ ತರ ಕಷ್ಟವನ್ನ ಪ್ರತಿನಿತ್ಯ ನನ್ನನ್ನು ಸೇರಿಸಿ ಎಲ್ಲರೂ ಅನುಭವಿಸ್ತಿದ್ದಾರೆ. ಆದ್ರೆ ಯಾಕೆ ಯಾರು ಕೂಡ ಮಾತಾಡ್ತಾ ಇಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಸೊ ನಾನು ಈ ವಿಡಿಯೋ ಮಾಡ್ತಿರುವ ಉದ್ದೇಶ ಏನಂದ್ರೆ, ನನ್ನಿಂದ ಎಲ್ಲ ಚೇಂಜ್ ಆಗಿಬಿಡುತ್ತೆ ಈ ವಿಡಿಯೋ ಹಾಕಿದ್ಕೊಳ್ಳೆ ಅಂತ ಅಲ್ಲ. ಸೊ ಯಾರಾದರೂ ಇದನ್ನ ನೋಡಬೇಕಾದವರು ನೋಡಿದ್ರೆ, ಅಥವಾ ನನ್ನ ಒಂದು ಸಬ್ಸ್ಕ್ರೈಬರ್ ಲಿಸ್ಟ್ನಲ್ಲಿ ಒಂದು 500 ಜನ ಆದರೂ ಒಂದು ಉಡುಪಿಯವರೇ ಇದ್ದಾರೆ. ಅದರಲ್ಲಿ ಯಾರಾದರೂ ಒಂದಿಬ್ಬರು ನನ್ನ ದನಿಗೆ ದನಿ ಆದರೆ, ಆ ದನಿ ಇದನ್ನು ಯಾರಿಗೆ ತಲುಪಬೇಕು ಅಲ್ಲಿ ತಲುಪಿಸುವಂತಹ ಕಾರ್ಯ ಮಾಡಿದರೆ ತುಂಬ ಉಪಕಾರ ಆಗುತ್ತೆ. ಇಲ್ಲಿ ನಾನು ಯಾರನ್ನೂ ಕೂಡ ದೂರ್ತಾ ಇಲ್ಲ. ಮಳೆ ಬಂದಾಗ ಹೊಂಡಗಳಾಗೋದು ಸಹಜ, ಬಿಸಿಲು ಬಂದಾಗ ಧೂಳು ಹೇಳೋದು ಸಹಜ. ಆದರೆ ಇದು ಯಾಕೋ ತುಂಬ ಸಾಕಾಯ್ತು ಅನಿಸ್ತು. ಯಾಕಂದರೆ ಇವತ್ತು ನಿನ್ನೆ ಇದಲ್ಲ, 3 ತಿಂಗಳಿಂದ ಇದೇ ಅನುಭವಿಸ್ತಿದ್ದೇವೆ ನಾವು. ಒಂದು 3 ದಿನದ ಹಿಂದೆ ನನ್ನ ಕಾಲನ್ನು ನಾನೇ ಕಳ್ಕೊಳ್ತಾ ಇದ್ದೆ. ಸೊ ಆ್ಯಕ್ಚುಲಿ ನಾನು ಈ ವಿಡಿಯೋ ಮೊನ್ನೆ ಮಾಡಬೇಕಾಗಿತ್ತು. ಸೊ ನೀವು ನೋಡಿರ್ಬೋದು ಆ ಕಾಡಿನ ಸ್ಟ್ರೆಚ್ಚು. ಅಲ್ಲಿಂದ ನಾನು ಇಲ್ಲಿಗೆ ಬಂದಾದ್ಮೇಲೆ ನನಗೆ ಬೇಜಾರಾಯ್ತು. ಯಾಕಂದರೆ ನೀವು ಅಲ್ಲಿ ಮೇಲೆ ನೋಡಿರ್ಬೋದು, ಆ ಮೇಲೆ ಪೋರ್ಷನಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಅದನ್ನು ಕ್ಲಿಯರ್ ಮಾಡೋದ್ರೊಳಗೆ 2.5 ಗಂಟೆ ಆಯಿತು. ಸೊ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಲೋಕಲ್ಸ್ ಒಟ್ಟಿಗೆ ನಾನು ಕೂಡ ಹೆಲ್ಪ್ ಮಾಡಿದ್ದೆ. ಸೊ ನಾನು ವಿಡಿಯೋದ ಮೊದಲಿಗೆ ಹೇಳಿದೆ ನಾನು ಚಾರಣ ಮಾಡ್ತಿದ್ದೇನಂತ. ಇವತ್ತೊಂದು ಡಿಫ್ರೆಂಟ್ ಆಗಿರೋ ಚಾರಣ ಮಾಡ್ತಿದ್ದೇನಂತ. ಆ್ಯಕ್ಚುಲಿ ಅದು ಚಾರಣ ಅಲ್ಲ, ಇದೇ ಒಂದು ಪರಿಸ್ಥಿತಿಯನ್ನು ತೋರಿಸ್ಬೇಕಂತ ವಿಡಿಯೋ ಮಾಡ್ತಿರೋದು. ಸೊ ನಾನು ಮೊದಲೇ ಹೇಳಿದಾಗೆ ನಾನು ಮಾಡ್ತಿರೋ ವಿಡಿಯೋದಿಂದ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅನ್ನೋದಲ್ಲ. ಇನ್ನೊಂದೆರಡು ದನಿ ಸೇರಿ ಎಲ್ಲಾದರೂ ತಲುಪುವವರಿಗೆ ತಲುಪಿದರೆ ಏನಾದರೂ ಸಣ್ಣ ಪುಟ್ಟದ್ದಾದ್ರೂ ಕೆಲಸ ನಡಿಬೋದು ಅಂತ. ನಾನು ನೋಡಿದಾಗೆ ಉದಯವಾಣಿ ಪೇಪರಲ್ಲಿ ಒಂದು ಬಿಟ್ಟರೆ ಬೇರೆ ಎಲ್ಲೂ ಇದ್ರ ಬಗ್ಗೆ ಏನೂ ಬರ್ತಾ ಇಲ್ಲ, ಯಾರೂ ಮಾತಾಡ್ತಾ ಇಲ್ಲ. ತುಂಬ ಕಷ್ಟ ಆಗ್ತಿದೆ. ಇಲ್ಲಿ ನಾನು ಯಾರನ್ನೂ ಕೂಡ ದೂರ್ತಾ ಇಲ್ಲ, ಯಾರ ಬಗ್ಗೆನೂ ಕೂಡ ಹೇಳ್ತಾ ಇಲ್ಲ. ಮಳೆ ಬಂದಾಗ ರೋಡಲ್ಲಿ ಗುಂಡಿಗಳಾಗೋದು ಸಹಜ, ಧೂಳು ಏಳೋದು ಸಹಜ, ಕಷ್ಟವಾಗೋದು ಸಹಜ. ಆದರೆ ಇದು ಯಾಕೋ ವಿಪರೀತ ಆಯಿತು ಅಂತ ಅನಿಸ್ತಾ ಇದೆ. ತುಂಬ ಕಷ್ಟ ಆಗ್ತಿದೆ. ನೀವಿಲ್ಲಿ ನೋಡಬಹುದು ಮಳೆ ಬಂದಾಗ ಹೇಗಾಗ್ತಿದೆ, ಬಿಸಿಲು ಬಂದಾಗ ಹೇಗಾಗ್ತಿದೆ. ನೀವು ಮಾಡಿಕೊಟ್ಟಿರುವಂತಹ ಸರ್ವಿಸ್ ರೋಡ್ಗಳಲ್ಲಿ ಏನಾಗ್ತಿದೆ ಅನ್ನೋದನ್ನು ಕ್ಲಿಯರ್ ಆಗಿ ನಾನು ತೋರಿಸ್ತಾ ಇದ್ದೇನೆ.
ಪ್ರತಿಯೊಬ್ರು ಕೂಡ ಇಲ್ಲಿ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಟ ಮಾಡ್ತಿದ್ದಾರೆ. ಸಂತೆಕಟ್ಟೆಯ ಹೃದಯ ಭಾಗದಲ್ಲಿರುವಂತಹ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗುತ್ತೆ. 4 ದಿನದ ಹಿಂದೆ ಈ ರೋಡಲ್ಲೇ ನಾನು ಹೋಗ್ತಿರ್ಬೇಕಾದ್ರೆ ನನ್ನ ಕಾಲ್ ಮೇಲೆ ಲಾರಿಯ ಟೈರ್ ಹೋಗ್ತಾ ಇತ್ತು. ನಮ್ ಮೊದಲನೇ ದಿನ ಇದ್ರ ಬಗ್ಗೆ ವಿಡಿಯೋ ಮಾಡ್ಲಿಕ್ಕಂತ ಹೋದಾಗ ಆ ದಿನ ಸಂಜೆ 5:15 ನಾನು ಅಲ್ಲಿದ್ದೆ. ಆದ್ರೆ ಸರ್ವಿಸ್ ರೋಡ್ನ ಮೇಲ್ಗಡೆ ನಿಂತು ವಿಡಿಯೋ ಮಾಡುವಂತ ಹೋಗ್ತಿದ್ದಾಗೆ ಅಲ್ಲಿ ಬ್ಲಾಕ್ ಆಯ್ತು. ಹತ್ತತ್ರ 2.5 ಗಂಟೆಯಷ್ಟು ಆ ಬ್ಲಾಕ್ ಕ್ಲಿಯರ್ ಮಾಡ್ಲಿಕ್ಕೆ ತಾಗ್ತು. ಅಲ್ಲಿ ಇದ್ದಂತಹ ಅಂಗಡಿಯವರು ನಾನು ಸೇರ್ಕೊಂಡು ಅಲ್ಲಿದ್ದಂತಹ ಬ್ಲಾಕ್ ಅನ್ನ ಕ್ಲಿಯರ್ ಮಾಡಿದ್ವಿ. ಪ್ರತಿಯೊಬ್ರು ಕೂಡ ಇಲ್ಲಿ ಬೈಕ್ ನಲ್ಲಿ ಯಾರೆಲ್ಲ ಹೋಗ್ತಿದ್ದಾರೆ ಪ್ರತಿಯೊಬ್ರು ಕೂಡ ಹೆದರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಈ 2 ಸರ್ವಿಸ್ ರೋಡ್ ನಲ್ಲಿ ಏನಾಗ್ತಿದೆ ಅಂತ ನೀವೇ ನೋಡಿ. ಒಂದ್ ಕಡೆ ಸಂತೆ ಆಗ್ತಿರುವಂತಹ ರೋಡ್ ಇಂದ ಸರ್ವಿಸ್ ರೋಡ್ ಬಿಟ್ಕೊಟ್ಟಿದ್ದೀರಾ. ಆ ಸರ್ವಿಸ್ ರೋಡ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಗುಂಡಿಗಳಿವೆ. ಇನ್ನೊಂದು ಕಡೆಯಲ್ಲಿರುವಂತಹ ಸರ್ವಿಸ್ ರೋಡ್ ನಲ್ಲಿ ಕೆಲವೊಂದು ಕಡೆ 2 ಗಾಡಿ ಪಾಸ್ ಆಗ್ಲಿಕ್ಕಾಗದೆ ಗಂಟೆ ಗಟ್ಲೆ ಜಾಮ್ ಆಗ್ತಾ ಇದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಅದೇನು ಅಂಡರ್ ಪಾಸ್ ಆಗಿದೆ ಅದರಲ್ಲಿರುವಂತಹ ಗುಂಡಿಗಳು ಒಂದೊಂದು ಫೀಟ್ ಕೆಳಗೆ ಹೋಗಿದೆ. ಇದನ್ನ ನೋಡಿ, ಜೋರ್ ಮಳೆ ಬರ್ತಿದ್ದಾಗ ತೆಗೆದಂತಹ ವಿಡಿಯೋ ಇದು. ಅಲ್ಲಿ ಒಂದು ಫಾಲ್ಸೇ ಕ್ರಿಯೇಟ್ ಆಗಿದೆ. ಜೋರ್ ಮಳೆ ಬಂದಾಗ ನೀರು ಮೇಲಿಂದ ಫಾಲ್ಸ್ ತರ ನೀರು ಕೆಳಗೆ ಬೀಳುತ್ತೆ. ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ ಅದು ಹೇಳಲಿಕ್ಕೆ ಆಗ್ತಾ ಇಲ್ಲ. ನನಗೆ ತುಂಬಾ ಹಿಂಸೆ ಅನಿಸ್ತಿದೆ. ಪ್ರತಿಯೊಬ್ಬರಿಗೂ ಇದಾಗ್ತಾ ಇದೆ. ನನ್ನ ಮುಖಂಡರಿಗೆ ಹೇಳ್ತಿರೋದೇನಂದ್ರೆ, ನಿಮ್ಮ ಮನೆಯಂದು ಕೂಡ ನಿಮ್ಮ ಮನೆಯವರು ಕೂಡ ಇಲ್ಲಿ ಸಂಚಾರ ಮಾಡ್ತಾರೆ. ನಾಳೆ ನಿಮ್ಮ ಮನೆಯವರಿಗೂ ಕೂಡ ಏನಾದ್ರು ಆಗೋದ್ಕಿಂತ ಮುಂಚೆ ಅಥವಾ ಬೇರೆ ಮನೆಯ ಸದಸ್ಯರಿಗೆ ಏನಾದ್ರು ಆಗೋದ್ಕಿಂತ ಮುಂಚೆ ಪ್ಲೀಸ್ ಅಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿಯ ಒಂದು ಏನ್ ಡಾಮರೀಕರಣ ಆಗ್ಬೇಕು ಅದನ್ನೆಲ್ಲ ಮಾಡಿಕೊಡಿ. ನಾನು ಹೇಳ್ಬೇಕಂತಿಲ್ಲ, ನಿಮ್ಗೆ ಗೊತ್ತಿದೆ ರಾತ್ರಿಯಲ್ಲಿ ತುಂಬಾ ವೆಹಿಕಲ್ ಕಮ್ಮಿ ಇರುತ್ತೆ, ಅವಾಗ ಮಾಡ್ಬೋದು. ಎಲೆಕ್ಷನ್ ಇದ್ದಾಗ ಸರಿ ಇದ್ದಂತಹ ರೋಡಲ್ಲೇ ಡಾಮರ್ ಪುನಃ ಹಾಕಿ ರೋಡನ್ನ ಒಳ್ಳೆ ಮಾಡಿ ಕೊಟ್ಟಿದ್ರಿ. ಅಥವಾ ಸರ್ವಿಸ್ ರೋಡನ್ನ ಪ್ರಾಪರ್ ಆಗಿ ಮಾಡಿಕೊಡಿ, ಅಲ್ಲಿಂದಾದ್ರೂ ಗಾಡಿ ಹೋಗ್ಲಿ. ಇದೇ ತರ ಕಂಟಿನ್ಯೂ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾರಾದ್ರೂ ಕಾಲ್ ಕಳ್ಕೊಳ್ತಾರೆ ಅಥವಾ ಏನಾದ್ರೂ ಒಂದಾಗುತ್ತೆ. ಇಲ್ಲಿ ನೋಡಿ, ನೀವು ಗಾಡಿ ಹುಗ್ದಿದೆ. ಇಲ್ಲಿ ಈ ತರದ ಘಟನೆ ದಿನ ನಡೀತಾ ಇದೆ, ಗಂಟೆ ಗಟ್ಲೆ ಜಾಮ್ ಆಗ್ತಾ ಇದೆ. ಅಲ್ಲೊಂದ್ ಕಡೆ ತುಂಬಾ ಕೆಸರಾಗಿದೆ. ಇಲ್ಲೆಲ್ಲಾದ್ರೂ ಒಂದ್ ಮಳೆ ಬಂದ್ರೆ ಆ ಕೆಸರೆಲ್ಲ ಮೇನ್ ರೋಡಿಗೆ ಬಂದು ನಾಚಾರ ಆಗುತ್ತೆ. ಅದಕ್ಕಿಂತ ಮುಂಚೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ. ದಯವಿಟ್ಟು ಇದನ್ನ ಯಾರೆಲ್ಲ ದೊಡ್ಡವರು ಇದ್ದೀರಾ ಇದ್ರ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ಹೇಳಿ. ಯಾರಿಗೆ ಮುಟ್ಟಿಸ್ಬೇಕು ಅದನ್ನ ಮುಟ್ಟಿಸಿ. ಇದು ಶಾಸಕರಿಂದ ಆಗ್ಬೇಕಾ ಅಥವಾ ಸಚಿವರಿಂದ ಆಗ್ಬೇಕಾ, ಯಾರಿಂದ ಆಗ್ಬೇಕು ನಂಗೆ ಗೊತ್ತಿಲ್ಲ. ಕೆಲಸ ಮಾತ್ರ ಆದಷ್ಟು ಬೇಗ ಮಾಡಿಕೊಡಿ. ನೀವು 1 ಗಂಟೆ ಆ ರೋಡಲ್ಲಿ ನಿಲ್ಲಿ, 2 ಅಥವಾ 3 ಆಂಬ್ಯುಲೆನ್ಸ್ ಹೋಗುತ್ತೆ. ಆ ಆಂಬ್ಯುಲೆನ್ಸಿನ ಒಂದು ಅವಸ್ಥೆ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಇಂಥದ್ದೊಂದು ವಿಡಿಯೋ ಮಾಡ್ತೇನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಮಾಡ್ಬೇಕನ್ನುವ ಉದ್ದೇಶ ಕೂಡ ನನಗಿಲ್ಲ. ಆದ್ರೆ ಇದು ಯಾಕೋ ತುಂಬಾ ಸಾಕಾಯ್ತು ಅನ್ಸುತ್ತೆ. ನನಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿದೆ. ದಿನ ಆ ರೋಡಿಂದ ಹೋಗ್ತಿರ್ಬೇಕಾದ್ರೆ ಒಂಥರ ಒಂದು 20 ಕಿಲೋಮೀಟರ್ ಟ್ರೆಕ್ ಮಾಡಿದಂತಹ ಅನುಭವ ಆಗ್ತಿದೆ. ನಾರ್ಮಲ್ ಆಗಿ ನಾನು ಟ್ರೆಕ್ ಮಾಡ್ತೇನೆ ಅಥವಾ ಟೆಂಪಲ್ಸ್ಗೆ ಹೋಗ್ತೇನೆ. ಆ 2 ವರ್ಷದ ಹಿಂದೆ ಹೋಗಿರೋದನ್ನೆಲ್ಲ ವಿಡಿಯೋಸ್ಗೆ ಹಾಗೆ ಇಟ್ಟಿದ್ದೇನೆ, ಇನ್ನೂ ಅಪ್ಲೋಡ್ ಮಾಡಿಲ್ಲ ಯಾವುದು ಕೂಡ. ಆದರೆ ಅದ್ರ ಮಧ್ಯೆ ಇದೊಂದು ವಿಡಿಯೋ ಮಾಡ್ತೇನೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸೊ ಪ್ಲೀಸ್ ನನ್ನದೊಂದು ರಿಕ್ವೆಸ್ಟ್ ಮುಖಂಡರಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಅಥವಾ ಯಾರಿಗಂತ ನನ್ಗೆ ಗೊತ್ತಿಲ್ಲ, ಇದು ಯಾರಿಂದ ಸರಿಯಾಗುತ್ತೆ ಅಂಥವರೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಟ್ಟು ಈ ರೋಡ್ ಒಂದು ಸರಿ ಮಾಡಿಕೊಡಿ. ನಮ್ಗೆ ಗೊತ್ತಿದೆ ಅದು ಅಂಡರ್ ಪಾಸ್ ಕ್ಲಿಯರ್ ಆಗುವಾಗ ಇನ್ನೂ 2 ವರ್ಷ ಹೋಗ್ಬೋದು ಅಂತ. ಆದರೆ ಅಲ್ಲಿ ಏನು ಬಿಟ್ಕೊಟ್ಟಿದ್ದೀರಾ ಆ ರಸ್ತೆಗೆ ಡಾಮರ್ ಹಾಕಿನೋ ಅಥವಾ ಇನ್ನೊಂದು ಹಾಕಿನೋ ಏನಾದರೂ ಮಾಡಿ ಆ ರಸ್ತೆ ಒಂದನ್ನು ಸರಿ ಮಾಡಿಕೊಡಿ. ಸೊ ಇಷ್ಟೇ ನನ್ನ ರಿಕ್ವೆಸ್ಟ್. ಟೇಕ್ ಕೇರ್, ಬಾಯ್.